ಇದು ರಾಜಧಾನಿ ಬೆಂಗಳೂರಿನ ಪರಿಸ್ಥಿತಿ. ಆದರೆ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಇದೇ ಸ್ಥಿತಿ ಕಂಡು ಬರ್ತಾ ಇದೆ. ರಾಯಚೂರಲ್ಲೂ ಕೂಡ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ. ಹೋಟೆಲ್ ಮಾಲೀಕರು ಒದ್ದಾಡ್ತಾ ಇಲ್ಲ. 4 ಸಿಲಿಂಡರ್ ಕೇಳಿದ್ರೆ 2 ಸಿಗೋದು ಕಷ್ಟ ಇದೆ ಅಂತ ಹೋಟೆಲ್ ಮಾಲೀಕರು ಹೇಳುತ್ತಾ ಇದ್ದಾರೆ. ಮಸಾಲೆ ದೋಸೆ, ಸೆಟ್ ದೋಸೆ ಇಂಥ ತಿಂಡಿಗಳನ್ನೆಲ್ಲ ಬಂದ್ ಮಾಡಿದೀವಿ. ಗ್ಯಾಸ್ ಬಳಕೆ ಜಾಸ್ತಿ, ಇದಕ್ಕೆ ಬಂದ್ ಮಾಡಬೇಕಾದಂತ ಸ್ಥಿತಿ ಬಂದಿದೆ. ಇದ್ದಿದ್ರಲ್ಲಿ ಅಡ್ಜಸ್ಟ್ ಮಾಡ್ತಾ ಇದ್ದೀವಿ. 4 ಸಿಲಿಂಡರ್ ಕೇಳಿದ್ರೆ 2 ಕೊಡ್ತಾರೆ, ಅದು ಕೂಡ ಕಾಡಿಬೇಡಿ ತೆಗೆದುಕೊಳ್ಬೇಕು. ಇಂಥ ಸ್ಥಿತಿ ಬಂದಿದೆ. ಹೋಟೆಲ್ ನಡೆಸೋದು ಕಷ್ಟ ಆಗ್ತಿದೆ ಅಂತ ಹೋಟೆಲ್ ಮಾಲಕರು ಹೇಳ್ತಿದ್ದಾರೆ. ಒಂದು 8-10 ಡೇಸಿಂದ ಗ್ಯಾಸೇ ಇಲ್ಲ ಅಂತ ಇದ್ದಾರೆ. ಸ್ಟಾಕ್ ಇಲ್ಲ, ಗ್ಯಾಸ್ ಬರ್ತಾಯಿಲ್ಲ, ಕ್ರೂಡ್ ಆಯಿಲ್ ಇಲ್ಲ ಅಂದ್ಬಿಟ್ಟು ಗ್ಯಾಸೇ ಕೊಡ್ತಾ ಇಲ್ಲ. ಭಾಳ ತ್ರಾಸಾಗಿದೆ. ಇದೇ ಥರ ಮುಂದುವರೆದ್ರೆ ಸಾಧಾರಣ ಹೋಟ್ಲ್ಗಳೆಲ್ಲ ಮುಚ್ಬೋದು, ಬಂದಾಗ್ಬೋದು ಅಂತೇಳಿ ನಮ್ಮ ಅನಿಸಿಕೆ. ಈಗ ನಮಗೆ ದಿವಸಕ್ಕೆ ಒಂದು 4-5 ಸಿಲಿಂಡರ್ ಬೇಕಾಗಿದ್ದು ಅಂಥದ್ದು ನಮ್ಗೆ ಅವ್ರು ಕೊಡ್ತಾ ಇಲ್ಲ. 1 ಸಿಲಿಂಡರ್ 2 ಸಿಲಿಂಡರ್ ಕೊಡ್ತಾ ಇದ್ದಾರೆ. ಭಾಳ ಕಷ್ಟ ಆಗಿದೆ. ಕೆಲವು ಐಟಮ್ ಎಲ್ಲ ಬಂದ್ ಮಾಡಿಬಿಟ್ಟಿದ್ವಿ. ಕೆಲವು ಐಟಮ್ ಎಲ್ಲ ದೋಸೆ ಗೀಸೆ ಐಟಮ್ಸ್ ಎಲ್ಲ ಬಂದ್ ಮಾಡಿಬಿಟ್ಟು ಈಗ ಖಾಲಿ ಇಡ್ಲಿ ವಡ ಉಪ್ಪಿಟ್ಟು ಸೀರೆ ಆ ಥರ ಗ್ಯಾಸ್ ಎಲ್ಲಿ ಕಡಿಮೆ ಆಗುತ್ತೆ ಅಂಥ ಐಟಮನ್ನು ನಾವು ಇಟ್ಬಿಟ್ಟು ಹೋಟ್ಲ್ ರನ್ ಮಾಡ್ತಾಯಿದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.